ಬಾಗಲಕೋಟೆ ಜಿಲ್ಲೆ ಶ್ರೀ ಶಿವಶರಣ ಹಡಪದ ಅಪ್ಪಣ್ಣ ಸಮಾಜ ಸಂಘರಿ ಹುನಗುಂದ ತಾಲೂಕಾ ಘಟಕ ವತಿಯಿಂದ ದಿನಾಂಕ ಡಿಸೆಂಬರ್ 9, 2025 ರಂದು ಶಿವಶರಣ ಶ್ರೀಹಡಪದ ಅಪ್ಪಣ್ಣನವರ 21ನೇ ಕಾರ್ತೀಕೋತ್ಸವದ ನಿಮಿತ್ತ ದಿನಾಂಕ ಡಿಸೆಂಬರ್ 9, 2025 ರಂದು ಸಂಜೆ 7 ಗಂಟೆಗೆ 721 ದೀಪಾರಾಧನಾ ಕಾರ್ಯಕ್ರಮವು ವೇದಮೂರ್ತಿ ಮಹಾಂತಯ್ಯ ಗಚ್ಚಿನಮಠ ಹಾಗೂ ಮಹಾಂತೇಶ ಹಿರೇಮಠರ ಸಾನ್ನಿಧ್ಯದಲ್ಲಿ ಹಾಗೂ ಸಂಘದ ಗೌರವಾಧ್ಯಕ್ಷರಾದ ಮಹಾಂತೇಶ ಕೊಪ್ಪದರ ಅಧ್ಯಕ್ಷತೆಯಲ್ಲಿ ಹಾಗೂ ಸಂಘದ ಅಧ್ಯಕ್ಷರಾದ ಸಂಗಪ್ಪ ಹಡಪದರ ಉಪಸ್ಥಿತಿಯಲ್ಲಿ ಹುನಗುಂದ ಪಟ್ಟಣದ ಲಕ್ಕಮ್ಮ ದೇವಿ ದೇವಸ್ಥಾನದ ಬಳಿ ಇರುವ ಶ್ರೀಹಡಪದ ಅಪ್ಪಣ್ಣನವರ ಮಂದಿರದ ಭವನದಲ್ಲಿ ಜರುಗಿತು. ಈ ಒಂದು ದೀಪಾರಾಧನಾ ಕಾರ್ಯಕ್ರಮವು ಶ್ರೀಗಳ ಸಾನ್ನಿಧ್ಯದಲ್ಲಿ ಸಕಲ ಧಾರ್ಮಿಕ ಪೂಜಾವಿಧಿ ವಿಧಾನ ಮೂಲಕ ಸಂಪನ್ನಗೊಂಡಿತು. ನಂತರ ಜರುಗಿದ ವೇದಿಕೆ ಕಾರ್ಯಕ್ರಮದಲ್ಲಿ ಯುವ ಮುಖಂಡರಾದ ಮಂಜುನಾಥ ಕೆರಸೂರರು ಪ್ರಾಸ್ತಾವಿಕವಾಗಿ ಮಾತನಾಡಿ, ಪ್ರತಿವರ್ಷದಂತೆ ಈ ವರ್ಷವೂ ಕಾರ್ತಿಕೋತ್ಸವದ ನಿಮಿತ್ತ ದೀಪಾರಾಧನಾ ಕಾರ್ಯಕ್ರಮವು ಸಮಾಜದ ಗುರು ಹಿರಿಯರ ಉಪಸ್ಥಿತಿಯಲ್ಲಿ ಧಾರ್ಮಿಕ ಸೇವೆಗೈಯುತ್ತಾ ಶಿವಶರಣ ಹಡಪದ ಅಪ್ಪಣ್ಣನವರ ಕೃಪಾ ಆಶೀರ್ವಾದಕ್ಕೆ ಪಾತ್ರರಾಗಿದ್ದಕ್ಕೆ ಹರ್ಷ ವ್ಯಕ್ತಪಡಿಸಿದರು. ನಂತರ ಶ್ರೀಗಳು ಆಶೀರ್ವಚನ ನೀಡಿದರು. ಕಾರ್ಯಕ್ರಮದಲ್ಲಿ ಮಹಾಂತಯ್ಯ ಕಂಬಾಳಿಮಠರು ವೇದಿಕೆ ಅಲಂಕರಿಸಿದರೆ, ಗುರು ಹಿರಿಯರಾದ ಅಮರೇಶನಂದ ವಾಡಗಿ, ಬಸವಂತಪ್ಪ ಕಟ್ಟಿಮನಿ, ಶಂಕ್ರಪ್ಪ ಹಡಪದ, ಮಹಾಂತೇಶ ಹಡಪದ, ಕೃಷ್ಣಾ ಕೆರಸೂರ ಸೇರಿದಂತೆ ಇತರೆ ಸಮಾಜ ಬಾಂಧವರು ಉಪಸ್ಥಿತರಿದ್ದರು. ಲೋಕನಾಯಕ ಕನ್ನಡ ನ್ಯೂಸ ಬ್ಯೂರೋ ರಿಪೋರ್ಟ್ ಹುನಗುಂದ. चंद्रमावपं पुष्पेन जज्ञेन जज्ञेन जज्ञमय जंत देवाः स्थानि धर्म सजंत यत्र पूर्वे साध्या सन्ति देवानि राजाय प्रसय्य साहिने नमो वैश्रवणाय कूर्महे समे कामं कामका कामामहं कामेश्वरो वैश्रवणो ददातु कुबेराय वैश्रवणाय महादेवाय नमः। हरः ओम स्वस्ति श्री साम्राज्य भोज्यं स्वराज्यं वैराज्यं पारमेष्टि राज्यं महाराज्यमादिपदमयं समन्त पर्यायी स्यात् सार्वभौमः सार्वाविष अंतद परर्धात पृथ्वी समुद्र पर्यंत एकराडतिः। ये श्लोको लिखित महादेव श्री बसवेश्वर सकल संत महंत माता की जय। जय मंगलम जय नमः पार्वती। ಹಚ್ಚಬೇಕಾದ್ರೆ ಅದಕ್ಕೆ ಹೇಳಿದ್ದು ಮುಂದಿನ ಶ್ರೀ ವೇದಮೂರ್ತಿ ಮಹಾಂತಯ್ಯನವರು ಗಚ್ಚಿನಮಠ ಇವರು ಈ ಕಾರ್ಯಕ್ರಮದ ಕಾರ್ತಿಕೋತ್ಸವದ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿಕೊಳ್ಬೇಕಂತೇಳಿ ನಮ್ಮ ಕಾರ್ಯಕ್ರಮದ ಅದೇ ರೀತಿಯಾಗಿ ನಮ್ಮ ಮಹಾಂತಯ್ಯನವರು ಕಂಬಾಳಿ ಮಠ ಅವರು ಸಹ ವೇದಿಕೆ ಮೇಲೆ ಹಾಜರಾಗಿದ್ದಾರೆ. ಅವರು ಸಹ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿಕೊಳ್ಳಬೇಕಂತ
ಅಧ್ಯಕ್ಷರಾಗಿರ್ತಕ್ಕಂಥ ಮಾಂತಿ ಪ್ರೊಫೆಸರ್ ಅವರು ಈ ಕಾರ್ಯಕ್ರಮದ ಉಪಸ್ಥಿತಿಯನ್ನ ಅನುಸರಿಸಬೇಕಂತ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಹಾಗೂ ಈ ಕಾರ್ಯಕ್ರಮಕ್ಕೆ ನಮ್ಮ ಸಮಾಜದ ಎಲ್ಲ ಬಂಧುಗಳು ಕಳೆದ ಒಂದು ವಾರದ ಹಿಂದ ನಮ್ಮ ಒಂದು ಹಡಪದ ಅಪ್ಪನವರ ಕಾರ್ತಿಕೋತ್ಸವ ಕಾರ್ಯಕ್ರಮವನ್ನ ಸರಳವಾಗಿ ಆಚರಿಸಬೇಕಂತ ಹೇಳಿ ಸಮಾಜ ಬಾಂಧವರೆಲ್ಲರೂ ಕೂಡಿಕೊಂಡು ಒಂದು ಸಭೆಯನ್ನು ಮಾಡಿದ್ವಿ. ಆ ಸಭೆಯಲ್ಲಿ ನಮ್ಮ ಸಮಾಜದ ಹಿರಿಯರು ಕೂಡಿಕೊಂಡು ಸರಳವಾಗಿ ಆಚರಿಸೋನು ಬರುವಂತ ಮುಂದೆ ದಿನಮಾನಗಳಲ್ಲಿ ನಮ್ಮ ಒಂದು ಆ ಕಡೆ ಒಂದು ಸಮುದಾಯ ಭವನ ಇದೆ, ಅದು ಅಪೂರ್ಣಗೊಂಡದೆ. ಅದು ಪೂರ್ಣಗೊಂಡ ತಕ್ಷಣ ಮುಂದೆ ನಾವು ಅದ್ದೂರಿಯಾಗಿ ನಾವು ಕಾರ್ಯಕ್ರಮವನ್ನು ಮಾಡೋಣ ಅಂತೇಳಿ ಸಭೆಯಲ್ಲಿ ಗುರು ಹಿರಿಯರು ನಿರ್ಣಯಿಸಿದಾಗ ಈ ಒಂದು ಕಾರ್ಯಕ್ರಮ ಸರಳ ಕಾರ್ಯಕ್ರಮವನ್ನು ನಮ್ಮ ಅಜ್ಜವ್ರು ವೇದಮೂರ್ತಿ ಮಹಾಂತಯ್ಯನವರು ಗಚ್ಚಿನ ಮಠ ಅಜ್ಜಾರ್ ಒಂದು ಕಾರ್ಯಕ್ರಮ ಅವರ ಒಂದು ಉಪಸ್ಥಿತಿ ಒಳಗ ನಾವು ಸರಳವಾಗಿ ಕಾರ್ಯಕ್ರಮವನ್ನು ಮಾಡ್ಬೇಕಂತೇಳಿ ಸಭೆಯಲ್ಲಿ ಎಲ್ಲ ಹಿರಿಯರು ನಿರ್ಣಯ ತೆಗೆದುಕೊಂಡಾಗ ಅಂತೆಯೇ ಇಂದು ಈ ಸಭೆಗೆ ನಮ್ಮ ಅಜ್ಜವರಿಗೆ ಬೆಳಗ್ಗೆ ಹೋಗಿ ನಾವು ಇಬ್ಬರು ಹಿರಿಯರು ಸಮಾಜದ ಪರವಾಗಿ ಅವರ ಪಾದ ಪದ್ಮ ಕಮಲಗಳಿಗೆ ಅನಂತ ಕೋಟಿ ಶರಣು ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ನಮ್ಮ ವೇದಮೂರ್ತಿ ಮಹಾಂತಯ್ಯನವರು ಗಚ್ಚಿನ ಮಠ ಅವರಿಗೆ ಸಮಾಜದ ಹಿರಿಯರಿಂದ ಗೌರವ ಸತ್ಕಾರವನ್ನ ಸಲ್ಲಿಸಬೇಕಂತೇಳಿ ಅವರಲ್ಲಿ ಹಾಕಿದ ಬಾಯಿಲಿ ಐತ್ಪಾ ತಮ್ಮ ಗೌರವಿಸುವ ಸಮಯ. ಮೊದಲು ಸಂಘಾಧ್ಯಕ್ಷರು ಇವರಿಗೆ ಶ್ರೀಗಳಿಂದ ಗೌರವ ಸನ್ಮಾನ. ಮಲ್ಲಿಕಾರ್ಜುನ ಅಡಿಯಪ್ಪ ಅಡ್ಪದ್, ವೀರೇಶ್ ರಾಮಣ್ಣ ಅಡ್ಪದ್, ಕಾಂತೇಶ್ ಅಡ್ಪದ್, ಮಲ್ಲಪ್ಪ ಅಡ್ಪದ್, ನಮ್ಗೆ ಬೇಡ ನಾಯಕ್ ಇಬ್ರಾಹಿಂ ಅವರು ಸಹಿತ ಶ್ರೀಗಳಿಂದ ಈ ಕಡೆ ಒಳವೆ ಒಂದು ನಿಮಿಷ ಅಲ್ಲೇ ನಿಂದ್ರೆ ನೀವು ಒಂದು ನಿಮಿಷದಿಂದ ವ್ಯಕ್ತ ರೂಪಾಯ ನಿರ್ಗುಣಾಯ ಗುಣಾತ್ಮನೇ ಸಮಸ್ತ ಜಗದಾಧಾರ ಜಯ ಜಗದೀಶ್ವರನೇ ಜಯ ಗಂಗಾಧರನೇ ಬ್ರಹ್ಮಣೇ ವಿಶ್ವಕರ್ಮ ಬ್ರಹ್ಮಣೇ ವಂದೇ ನಮೋ ನಮಃ. ಇವತ್ತಿನ ಒಂದು ಹೊನಲು ಬೆಳಕಿನ ಸುಂದರ ಕಾರ್ಯಕ್ರಮದಲ್ಲಿ ಹಡಪದ ಅಪ್ಪಣ್ಣ ಸಮಾಜದ ವತಿಯಿಂದ ಒಂದು ಕಾರ್ತಿಕೋತ್ಸವದ ಕಾರ್ಯಕ್ರಮದ ಒಂದು ಪಾವನ ಸಾನ್ನಿಧ್ಯವನ್ನು ಶರಣರ ಕಾಲ, ಆ ಕಾಲ ಭಕ್ತಿ ಜ್ಞಾನ ವೈರಾಗ್ಯಗಳ ಒಂದು ಮಹಾಸಂಗಮ, ಒಂದು ಬಸವೇಶ್ವರರ ಮಹಾದಂಡ ನಾಯಕತ್ವದಲ್ಲಿ, ಬಿಜ್ಜಳ ರಾಜನ ರಾಜಾಶ್ರಯದಲ್ಲಿ, ಅಕ್ಕ ಮಹಾದೇವಿ ಅನುಭವದಲ್ಲಿ, ಚಿನ್ಮಯ ಜ್ಞಾನಿ ಚನ್ನ ಬಸವಣ್ಣನ ಸಾಂಗತ್ಯದಲ್ಲಿ, ಲಕ್ಷದ ಮೇಲೆ 96,000 ಅಮರ ಗಣಗಳಲ್ಲಿ, ಪುರಾತನರಲ್ಲಿ ಒಂದು 12ನೇ ಶತಮಾನ ಕಾಯಕ ದಾಸೋಹ ಸಮಾನತೆಗೆ ಹೆಸರಾಗಿರ್ತಕ್ಕಂಥ ಒಂದು ಕಾಲಪ ಅಂತಂದ್ರೆ ಅದು 12ನೇ ಶತಮಾನ. ಅದು ಶರಣರ ಒಂದು 12ನೇ ಶತಮಾನ. ಅದು ಅನುಭವ ಮತ್ತು ಅನುಭವದ ಪ್ರತಿರೂಪ ಆಗಿರ್ತಕ್ಕಂಥ ಒಂದು ಮಹಾನ್ ಕಾಲಪ ಅಂತಂದ್ರೆ ಅದು ಕಲ್ಯಾಣ. ಅಂತ ಒಂದು ಕಲ್ಯಾಣದಲ್ಲಿ ಅಂತ ಒಂದು ಪ್ರಸಿದ್ಧಿಯನ್ನು ಕೇಳಿ ಕಾಶ್ಮೀರದ ಜಯನಂದ ರುದ್ರ ಮಹಾದೇವ ಭೂಪಾಲ ಆತನ ಹೆಂಡತಿಯಾಗಿರ್ತಕ್ಕಂಥ ಲೋಕ ಮಹಾದೇವಿ ಸಹಿತ 12ನೇ ಶತಮಾನದ ಬಸವ ಕಲ್ಯಾಣಕ್ಕೆ ಬಂದು ಬಿಜ್ಜಳ ರಾಜನ
ಕಾಯಕ ದಾಸೋಹ ಸಮಾನತೆಯ ಪರಿಕಲ್ಪನೆಯನ್ನು ಈ ಜಗತ್ತಿಗೆ ಪ್ರಪ್ರಥಮವಾಗಿ ಕಟ್ಟೋರಪ್ಪ ಅಂತಂದ್ರೆ 12ನೇ ಶತಮಾನದ ಶಿವಶರಣರು. ಅನ್ನೊಂದು ಬಸವೇಶ್ವರರಿಗೆ ಒಂದು ಅತ್ಯಂತ ಪ್ರಿಯವಾಗಿ ಅವನ ಕಲ್ಯಾಣದ ಪ್ರವೇಶದಿಂದ ಹಿಡಿದು ಅವ ಲಿಂಗೈಕ್ಯ ಆಗುವವರೆಗೂ ಅವನ ಮಹಾ ಕರುಣೆಗಾಗಿ ಕೆಲಸ ಮಾಡಿದಂತ ಅತ್ಯಂತ ವಿಶ್ವಾಸಿಕಪ್ಪ ಅಂತಂದ್ರೆ ಹಡಪದ ಅಪ್ಪಣ್ಣ ಅನ್ನುವಂಥದ್ದನ್ನು ನಾವೆಲ್ಲ ಇದೇ ಮುಸಿಬಿನಾಳಲ್ಲಿ ಇರ್ತಕ್ಕಂಥ ಹುಟ್ಟಿದಂತ ಹಡಪದ ಅಪ್ಪಣ್ಣನವರು ಮುಂದೆ ಕಲ್ಯಾಣಕ್ಕಾಗಿ ಒಂದು ಕ್ರಾಂತಿ ಆಗುವವರೆಗೆ ಸಹಿತ ಎಲ್ಲ ಶರಣರು ಚದುರಿ ಹೋದರು ಸಹಿತ ಬಸವೇಶ್ವರರ ಒಂದು ಜೀವದಂತೆ ಕಾಪಾಡಿದಂತ ಒಬ್ಬ ಪುಣ್ಯಾತ್ಮ ಶರಣಪ್ಪ ಅಂತಂದ್ರೆ ಹಡಪದ ಅಪ್ಪಣ್ಣ. ಪ್ರೀತಿ ವಿಶ್ವಾಸ ಹೆಮ್ಮೆಯಿಂದ ನಾವು ನೋಡ್ಬೇಕಾಗಿದೆ. ಅಂತ ಒಂದು ಅಪ್ಪಣ್ಣ ಶರಣರು ಈ ಸಮಾಜಕ್ಕೆ ಒಂದು ಬಸವಾದಿ ಶರಣರ ಜೊತೆಯಾಗಿ ಕೊಟ್ಟಂತ ಅನುಭವದ ಒಂದು ವಚನ ಸಾಹಿತ್ಯ ಅಂತಂದ್ರ ಇಡೀ ಅಖಂಡ ಮನುಕುಲಕ್ಕೆ ದಾರಿ ದೀಪ ಅನ್ನುವಂಥದ್ದನ್ನ ಆ ದಾರಿ ದೀಪದ ಬೆಳಕಿನಲ್ಲಿ ನಾವೆಲ್ಲರೂ ನಡೆದು ನಮ್ಮ ಜೀವನವನ್ನು ಸಾರ್ಥಕವಾಗಿ ಪಡಿಸಿಕೊಳ್ಳಬೇಕು ಅನ್ನುವಂತಹ ಮಾತನ್ನ ಈ ಒಂದು ಕಾರ್ಯಕ್ರಮ ನಾವು ನಮ್ಮ ಸಮಾಜ ಒಂದು ದೊಡ್ಡ ಸಮಾಜ ಆಗ್ತೈತಿ, ಒಂದು ಆರ್ಥಿಕ ದೃಷ್ಟಿಯಿಂದ ಒಂದು ಮಹಾನ್ ಸಮಾಜ ಆಗ್ತೈತಿ. ಅದಕ್ಕೆ ತನ್ನ ಒಂದು ವಚನದೊಳಗೆ ಹೇಳ್ತಾನ, ತನ್ನತ ಅರಿಯದೊಡೆ ತನ್ನತ ನೋಡದೆ ತನ್ನತ ಮಾಡದೆ ಅನ್ಯರ ಸಂಬಂಧಗಳನ್ನು ನುಡಿದಾಡುವಂಥವರನ್ನ ಒಟ್ಟು ಕೆಟ್ಟ ದೃಷ್ಟಿಯಿಂದ ನೋಡ್ತಾನ. ಪ್ರಯತ್ನವನ್ನು ಮಾಡ್ತಾನ. ಅಂಥವರಿಗೆ ಗುರುವಿಲ್ಲ, ಜಂಗಮವಿಲ್ಲ, ಬಸವಪ್ರಿಯ ಅಪ್ಪಣ್ಣ ಕೂಡಲ ಸಂಗಮ. ತನ್ನನ್ನು ತಾನು ತಿಳಿಯಬೇಕು, ತನ್ನನ್ನು ತಾನು ನುಡಿಯಬೇಕು, ಹ್ಯಾಂಗಿರಬೇಕು, ಹ್ಯಾಂಗೆ ನಾವು ಸಮಾಜದಲ್ಲಿ ಸಮಾಜಮುಖಿಯಾಗಿರ್ಬೇಕು, ಸಮಾಜದಲ್ಲಿ ಸಂಘಜೀವಿಯಾಗಿರ್ಬೇಕು ಅನ್ನುವಂಥ ಉದ್ದೇಶದಿಂದ ಉತ್ತಮೋತ್ತಮವನ್ನು ಮಾತನ್ನು ಆಡ್ತಾನ. ಹಾಗೆ ತನ್ನನ್ನು ತಾನು ತಿಳ್ಕೋಬೇಕಂತ, ತಾನು ಯಾರು ಅನ್ನುವಂಥದ್ದು ಅರಿತುಕೊಳ್ಳಬೇಕಂತ ಅಂದಾಗ ತನ್ನನ್ನು ತಾವು ನೋಡಾಕ ಸಾಧ್ಯ ಐತಿ ಅನ್ನುವಂಥ ಮಾತನ್ನ ಹಡಪದ ಅಪ್ಪಣ್ಣನವರು ಹೇಳ್ತಾರೆ. ಅಂತ ಒಂದು ಹಡಪದ ಅಪ್ಪಣ್ಣನವರ ಒಂದು ಮಾತನ್ನ, ಅವನ ವಚನವನ್ನ ಕೇವಲ ಒಂದು ಹಡಪದ ಅಪ್ಪಣ್ಣ ಸಮಾಜ ಅಲ್ಲ, ಇಡೀ ಮನುಕುಲಕ್ಕೆ ಒಂದು ಕಲ್ಪವೃಕ್ಷ ಕಾಮಧೇನು ಅಪ್ಪ ಅಂತಂದ್ರೆ ಹಡಪದ ಅಪ್ಪಣ್ಣವರ ವಚನಗಳ ಅನ್ನುವಂಥದ್ದನ್ನ ನಾವು ಬಹಳಷ್ಟು ನೆನಪಿಟ್ಟುಕೊಳ್ಳಬೇಕಾಗಿದೆ. ಒಕ್ಕಟ್ಟಿನಲ್ಲಿ ಒಂದು ಬಲ ಐತಿ ಅನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಈ ದೀಪಾರಾಧನೆ ಕಾರ್ಯಕ್ರಮ ಯಶಸ್ವಿ ಮಾಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ವಂದಿಸಿ, ಮುಂದಿನ ದಿನಮಾನಗಳಲ್ಲಿ ಒಂದು ಸಮಾಜ ಮಂದಿರ ಆಗಿರ್ಬೋದು, ಸಮಾಜದ ಸಂಘಟನೆ ಆಗಿರ್ಬೋದು, ಅದಕ್ಕೆಲ್ಲ ನಾವು ಸಹಿತ ನಮ್ಮ ಮಠದ ವತಿಯಿಂದ ಮುಕ್ತ ಸಹಾಯ ಸಹಕಾರವನ್ನು ಒದಗಿಸ್ತೀವಿ ಅನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮೆಲ್ಲರ ಮೇಲೆ ತಮ್ಮೆಲ್ಲರ ಮೇಲೆ ಇರಲಿ ಅಂತ ಆಶಿಸಿ ನನ್ನ 2 ಮಾತುಗಳಿಗೆ ವಿರಾಮವನ್ನು ಕೊಡ್ತೀನಿ. ಹಾಗೂ ಮುಂದೆ ನಾವು ಸಾಧಿಸಬೇಕಾದ ಕೆಲಗಳ ಬಗ್ಗೆ ಆರ್ಥಿಕ